ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾಸ್ ವರ್ಲ್ಡ್ ವಿ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಕರೆದುಕೊಂಡು ಹೋಗ್ತಿರೋದು ಬೊಂಬೆ ನಗರಿ ಚನ್ನಪಟ್ಟಣದ ಹತ್ತಿರ ಇರುವ ಅದ್ಭುತ ಪುಣ್ಯಕ್ಷೇತ್ರಕ್ಕೆ. ಅದೇ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಆ್ಯಂಡ್ ಬಸವಪ್ಪನವರ ಪುಣ್ಯಕ್ಷೇತ್ರಕ್ಕೆ ಹೋಗೋಣ. ಸೊ ಇಲ್ಲಿರುವ ಚಾಮುಂಡೇಶ್ವರಿ ತಾಯಿಯ ವಿಗ್ರಹ ವಿಶ್ವದಲ್ಲೇ ಅತಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿ ಮೂರ್ತಿ ಎಂಬ ವಿಶ್ವ ದಾಖಲೆ ಹೊಂದಿದೆ. ಸೊ ಈ ಕ್ಷೇತ್ರದ ಮಹಿಮೆ ಏನು, ಇಲ್ಲಿನ ವಿಶೇಷತೆಗಳೇನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೋಗ್ತಾ ಇದ್ವಿ. ಸ್ವಲ್ಪ ಜಾಸ್ತಿ ಕಾಲೆಲ್ಲ ನೋವು ಬಂದಿತ್ತು ಅಂತಂದ್ಬಿಟ್ಟು ಒಂದು ಹತ್ರಕ್ಕೆ ಬೈಕ್ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 5 ನಿಮಿಷದ ಕಾಲ ರೆಸ್ಟ್ ಮಾಡಿಕೊಂಡು ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ಸೊ ನೆಕ್ಸ್ಟ್ ಹೋಗ್ತಾನೇ ಒಂದು 20 ಕಿಲೋಮೀಟ್ರು ಮುಂದೆ ಹೋಗ್ಬಿಟ್ಟಿದ್ವಿ, ಮದ್ದೂರ್ವರೆಗೂ ಹೋಗ್ಬಿಟ್ಟಿದ್ವಿ. ಕ್ರಾಸ್ ಗೊತ್ತಿಲ್ಲದೆ ಒಂದು ಬೋರ್ಡು ಕೂಡ ಹಾಕಿರಲಿಲ್ಲ. ಅಲ್ಲಿ ಗೌಡ್ಗೆರೆಗೆ ಹೋಗ್ತಿರೋದು ಅಂತ ಹಾಕ್ತಾರಲ್ವ, ಮೇನ್ ರೋಡಿಗೆ ಬೋರ್ಡು ಕೂಡ ಹಾಕಿರಲಿಲ್ಲ. ಸೊ ಮಿಸ್ ಆಗಿಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ವಿ. ಸೊ ಗೌಡ್ಗೆರೆಗೆ ಒಬ್ಬ ತಾತನ ಕೇಳ್ಕೊಂಡು ಹಂಗೆ ಹಿಂಗೆ ಎಂಟ್ರಿ ಕೊಟ್ವಿ. ಸೊ ಇವತ್ತು ಬೇರೆ ಪೌರ್ಣಮಿ ಆಗಿರೋದ್ರಿಂದ ಜಾಸ್ತಿ ರಶ್ ಆಗಿತ್ತು. ಫುಲ್ ಅಂದರೆ ಫುಲ್ ರಶ್ ಆಗಿತ್ತು. ಬಸ್ ಫೆಸಿಲಿಟೀಸ್ ಅಂತೂ ಮಸ್ತಾಗಿದೆ. ಟೈಮಿಂಗ್ಸ್ ವೈಸ್ ಬಸ್ ಇದೆ. ಆ್ಯಂಡ್ ಬಸ್ಸಲ್ಲಿ ಏರ್ಸೋದಕ್ಕೂ ಇಳಿಸೋದಕ್ಕೂ ಕೂಡ ಕ್ಯೂ ವೈಸ್ ಇದ್ದಾವೆ. ಅಂದರೆ ಕುಣಿಗಲ್ ಕಡೆ ಹೋಗ್ಬೇಕು ಅಂತ ಬಸ್ ಹತ್ತಬೇಕಾದ್ರೂ ಮುಂಚೆನೇ ಹೋಗ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೋಬೇಕು. ಹೋಗ್ತಾ ಇದ್ದಕ್ಕಾದ್ರೇನೆ ಫುಲ್ ರಶ್ ಆಗಿಬಿಟ್ಟಿತ್ತು. ಆಗ್ಲೇನೆ ಗಾಡಿ ಪಾರ್ಕ್ ಹಾಕಿ ಬಂದ್ಬಿಟ್ಟು, ಮತ್ತು ಪಾರ್ಕಿಂಗಿಗೂ ಕೂಡ ಜಾಗ ಇದೆ, ಒಂದು ಸೈಡಿಗೆ ಮಾಡಿಕೊಟ್ಟವ್ರೆ. ಎಲ್ಲ ಜಾಸ್ತಿ ಜಾಗನೇ ಇದೆ ನೀಟಾಗಿ. ನೋಡಿ ಪಾರ್ಕಿಂಗಿಗೆಲ್ಲ ಎಷ್ಟು ನೀಟಾಗಿದೆ. ಆ ಕಡೆ ಬಸ್ ಗೌರ್ಮೆಂಟ್ ಬಸ್ ಕಡೆ ಬಸ್ಸೇ ಒಂದು ಕಡೆಗೆ ಬರುತ್ತೆ. ಇನ್ನು ಓನ್ ವೆಹಿಕಲ್ಸ್ ಇದ್ದರೆ ಇದೆಲ್ಲಪ್ಪ ಹಾಕ್ಬೋದು. ನಾವು ಗಾಡಿ ಪಾರ್ಕಿಂಗಿಗೆ ಹಾಕಿ ಅಲ್ಲಿಂದನೇ ಒಂದು ಶೂಟ್ ಮಾಡಿಕೊಂಡು ದೂರದಿಂದ ಹೆಂಗೆ ಕಾಣಿಸುತ್ತೆ ಅಂತ ಹೂವಣ್ಣು ಕೈಯೆಲ್ಲ ತೊಗೊಂಡ್ಬಿಟ್ಟು ಹೊರಟ್ವಿ. ಇನ್ನೇನು ನಾವು ಹೋಗೋಣ ಅನ್ನೋಷ್ಟರೊಳಗೆ ಮುಂದೆಗಡೆಯಿಂದನೇ ಬಿಡ್ತಿದ್ರು. ಬೈಕ್ ಪಾರ್ಕ್ ಹಾಕಿ ಬರೋಷ್ಟರೊಳಗಡೆ ಹೊಸ ಕ್ಯೂವೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಒಂದು ಅರ್ಧ ಗಂಟೆ ಮುಂಚೆ ಬಂದಿದ್ದರೆ ಡೈರೆಕ್ಟಾಗೆ ನೋಡ್ತಿದ್ವಿ. ರಶ್ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಮೂರನೇ ಗೇಟಿಂದ ಬಿಟ್ಟರು. ಫಸ್ಟ್ ಗೇಟಲ್ಲಿ ಹೋಗೋರು 3ನೇ ಗೇಟಿಂದ ಹೋದ್ವಿ. ಏನೂ ಮಾಡೋಕ್ಕಾಗಲ್ಲ, ದರ್ಶನಕ್ಕಂತಲೇ ಬಂದಿದ್ವಿ ಅಲ್ವಾ ಅಂದ್ಕೊಂಡು ಒಳಗಡೆ ಕೊಟ್ವಿ. ಹೊರಗಡೆ ಇರೋ ಚಾಮುಂಡಿ ಮೂರ್ತಿ ನೋಡಬೇಕು ಅಂತಂದರೆ ಡೈರೆಕ್ಟಾಗೆ ಬಿಡ್ತಿದ್ರು ಅಲ್ಲೇನೆ, ಒಂದೇ ಗೇಟಿಂದ, ಫಸ್ಟ್ ಗೇಟಿಂದ. ನಾವು ಫಸ್ಟ್ ಟೈಮ್ ಬಂದಿದ್ವಿ ಅಲ್ವಾ ಅಂತಂದು ಹೇಳ್ಬಿಟ್ಟು ಗರ್ಭಗುಡಿ ದರ್ಶನ ಮಾಡ್ಕೊಂಡು ಬಂದರೆ ಆಯಿತು ಅಂತ ಕ್ಯೂಗೆ ನಿಂತ್ಕೊಂಡ್ವಿ. ಏನೋ ಚೂರು ಇರುತ್ತೆ ಅಂದ್ಕೊಂಡು ಹೋದ್ವಿ. ಇಲ್ಲಿ ಒಂದು 2 ಗಂಟೆ ನಿಂತಿದ್ದೀವಿ. 11 ಗಂಟೆಗೆ ಹೋದರೆ 3 ಗಂಟೆಗೆ ಹೊರಗಡೆಗೆ ಬಂದ್ವಿ ಕ್ಯೂವಿಂದ, ದರ್ಶನ ಎಲ್ಲ ಮುಗಿಸ್ಕೊಂಡು. ಇನ್ನು ಗೌಡ್ಗೆರೆ ಕ್ಷೇತ್ರ ರಾಮನಗರದಿಂದ, ಜಿಲ್ಲೆ ಚನ್ನಪಟ್ಟಣದಿಂದ ಸುಮಾರು ಒಂದು 15ರಿಂದ 20 ಕಿಲೋಮೀಟ್ರ್ ಆಗುತ್ತೆ. ನೀವು ಬೆಂಗಳೂರಿಂದ ಬರೋದಾದರೆ ಮೈಸೂರು ಬಸ್ ಹತ್ಕೊಂಡು ಸುಲಭವಾಗಿ ಬರ್ಬೋದು. ಗೂಗಲ್ ಮ್ಯಾಪ್ ಇಟ್ಕೊಂಡು ಬರ್ಬೋದು ಬರೋರಾದರೆ. ಸೊ ಬೆಸ್ಟ್ ಆಪ್ಷನ್ ಅಂದರೆ ಯಾರೋ ಹೆಂಗೆ ಬಂದರು, ಗಾಡೀಲಿ ಬಂದ್ರೂ ಹೆಂಗೆ ಬಂದ್ರೂ ಒಬ್ರನ್ನ ಕೇಳಿಕೊಂಡು, ಇವಾಗ ಅಕ್ಕಪಕ್ಕ ಓಡಾಡ್ತಿರ್ತಾರಲ್ವ, ಗೊತ್ತಿಲ್ಲದೆ ಬಂದರೆ ನಾವು ಮಾಡಿರೋ ತಪ್ಪು ಮಾಡಬೇಡ್ರಿ ನೀವು. ನಾವು ಒಂದು 20 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ವಿ, ಮದ್ದೂರ್ವರೆಗೂ ಹೋಗಿದ್ವಿ ನಾವು. ಸೊ ಅದಕ್ಕೆ ಒಬ್ರನ್ನ ಕೇಳಿಕೊಂಡು ಗೂಗಲ್ ಮ್ಯಾಪ್ ಹಾಕ್ಕೊಂಡೇ ಹೋಗಿದ್ದು. ಬಟ್ ಗೂಗಲ್ ಮ್ಯಾಪ್ ಕರೆಕ್ಟಾಗಿ ತೋರಿಸ್ಲಿಲ್ಲ ಆವಾಗ. ಅದನ್ನ ತಾತ ಸಿಕ್ತು, ತಾತ ಹೇಳ್ತು, ಆವಾಗ ಬಂದಿದ್ದು ನಾವು. ಗೌಡ್ಗೆರೆಯಲ್ಲಿರೋ ತಾಯಿ ಚಾಮುಂಡೇಶ್ವರಿ ವಿಗ್ರಹ ವಿಶ್ವದಲ್ಲೇ ಅತಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹ ಮೂರ್ತಿ ಎಂಬ ವಿಶ್ವ ದಾಖಲೆ ಹೊಂದಿದೆಯಂತೆ. ಸೊ ನೋಡಿ ಎಷ್ಟೊಂದು ಜನ, ಯಾವತ್ತು ಪೌರ್ಣಮಿ ಬೇರೆ ಆಗಿತ್ತು, ಸಂಡೇ ಬೇರೆ, ಇನ್ನೂ ಜಾಸ್ತಿ ಜನ ಬರ್ತಾರಂತೆ. ನೋಡಿ ಕಾಯಿ ಕೊಟ್ಟಿರೋ 5 ನಂದಿ, ಬಸಪ್ಪನ ದೇವಸ್ಥಾನ. ಇದು ಆರ್ಟಿಫಿಷಿಯಲು, ಬಟ್ ರಿಯಲಾಗಿ ಬಸವಪ್ಪನವ್ರ ದೇವಸ್ಥಾನದ ಹತ್ರ ಇದೆ. ಅಲ್ಲಿ 2 ಗಂಟೆಯಿಂದ ದರ್ಶನ ಸ್ಟಾರ್ಟು, ಅಂದರೆ ಮಲ್ಕೊಂಡ್ರೆ ಹೋಗುತ್ತಂತೆ ಬಸವಣ್ಣ. ಸೊ ಆ ಥರ ಇತ್ತು. ನೋಡಿ ಕಾಯೆಲ್ಲ ಎಷ್ಟೊಂದು ಜನ ಕಟ್ಟವ್ರೆ. ಹೋಗ್ತಾನೇ ಫಸ್ಟು ಕ್ಯೂವಿಂದ ಇಳಿದ ತಕ್ಷಣವೇ ಮೆಟ್ಲು ಬರುತ್ತೆ. ಮೆಟ್ಲಿಂದ ಇಳಿದ ತಕ್ಷಣವೇ ಶನಿ ಮಹಾತ್ಮರದ ದೇವಸ್ಥಾನ ಇದೆ ಒಂದು ಚಿಕ್ಕದು. ಅಲ್ಲಿ ಹೋಗ್ಬಿಟ್ಟು ವೃತ್ತ ಹಾಕ್ಕೊಂಡ್ರು ನಮ್ಮ ಮನೆಯವರೆಲ್ಲ. ಸೊ ನೆಕ್ಸ್ಟು ಗಣೇಶನ ದೇವಸ್ಥಾನ ಬರುತ್ತೆ. ಗಣೇಶನ ದೇವಸ್ಥಾನಕ್ಕೆಲ್ಲ ಮುಗಿಸ್ಕೊಂಡು ತೆಂಗಿನಕಾಯಿ ಹೊಡ್ಕೊಂಡು, ನಾನು ತೆಂಗಿನಕಾಯಿ ಹೊಡ್ಕೊಂಡೆ. ಸೊ ನಮ್ಮನೆಯವರು ವೀಡಿಯೋ ಮಾಡ್ಕೊತಾಯಿದ್ರು. ಇನ್ನೇನು ನಾನು ಎಂಟ್ರೆನ್ಸು ಅಂದ್ಕೊಂಡೆ, ಬಟ್ ಅಂದ್ಕೊಂಡಂಗೆ
ಇನ್ನು ಜಸ್ಟು ಇನ್ನೇನು ನೆಕ್ಸ್ಟು ಗಣೇಶನ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ದಾವೆ. ಅಂದರೆ ಒಂದೊಂದೇ ದೇವಸ್ಥಾನ, ಗಣೇಶನ ದೇವಸ್ಥಾನ ಆದಮೇಲೆ ಲಕ್ಷ್ಮೀ ದೇವಸ್ಥಾನ ಪುಟ್ಟದಾಗಿದ್ದಾವೆ. ಕೈ ಮುಕ್ಕೊಂಡು ಹೋಗಿ ನೆಕ್ಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಕ್ಯೂ ಫಸ್ಟ್. ಇನ್ನೂ ಆ ಕಡೆಯಿಂದ 3ನೇ ಲೆಕ್ಕ ಅಂದರೆ ಫಸ್ಟ್ ಲೈನ್ ಅಂತ ಹೇಳಿದ್ನಲ್ವ, ಇಲ್ಲಿಂದನೇ ಫಸ್ಟ್ ಲೈನು. ನಾವು ಡೈರೆಕ್ಟಾಗಿ ಬಂದರೆ ಇಲ್ಲಿಂದನೇ ಬರ್ತಿದ್ವಿ. ಅಲ್ಲಿ ಒಂದು ಅರ್ಧ ಗಂಟೆ ಕ್ಯೂ ನಿಂತಿದ್ವಿ. ಸೊ ನೆಕ್ಸ್ಟು ಇಲ್ಲಿಂದ ಸ್ಟಾರ್ಟ್ ಆಯಿತು. ಇಲ್ಲಿಂದ ಸ್ಟಾರ್ಟಾಗಿ ನಿಜ ಇನ್ನೇನು ಇಷ್ಟೇ ಬಿಡು ಅಂತಂದು ಅನ್ಕೋತಾ ಇದ್ವಿ ನಾವು. ಸೊ ಪಕ್ಕದಲ್ಲಿರೋರು ಬರೋರೆಲ್ಲನೂ ಏನಂತಿದ್ರು, ಇಷ್ಟೇ ಕಣಮ್ಮ, ಹಿಂಗಿಂದನೇ ಬಂದ್ಬಿಟ್ರೆ ಆಯಿತು ಅಂತಂದು ಅಂತಿದ್ರು ಎಲ್ಲನೂ. ಇನ್ನೇನು ಇಷ್ಟೇ ಎಲ್ಲ ಬಿಡು ಅಂದ್ಕೊಂಡೆ ಹೋಗ್ತಾ ಇದ್ವಿ. ಪುಟ್ಟ ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು ಸೊ ನೆಕ್ಸ್ಟ್ ಹಂಗೆ ಕ್ಯೂ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸುಮ್ಮನೆ ಟೈಮ್ ಪಾಸ್ ಮಾಡಬೇಕಲ್ವ ಮತ್ತು ಕ್ಯೂ ಅಲ್ಲಿ. ಅದಕ್ಕೇನೆ ಒಬ್ಬೊಬ್ಬರು ಅಲ್ಲೊಂದೊಬ್ಬರು ಇಲ್ಲೋ ಆಲ್ಮೋಸ್ಟ್ ಅಲ್ಲೆಲ್ಲ ಇಲ್ಲಿ ಬರೀ ಹರಕೆ ಕೊಟ್ಕೊಳ್ಳೋರು ಆ ಥರದವರೇ ಬಂದಿದ್ದರು. ಕೆಲವೊಬ್ಬರು ಹರಕೆ ಕೊಟ್ಕೊಂಡಿರೋರು ಅಂದರೆ ಹರಕೆ ಕಟ್ಟಿದ್ರೆ ಇಷ್ಟು ದಿನ ಇಷ್ಟು ವಾರನೇ ಬರಬೇಕು ಅಂತಿದ್ಯಂತೆ. ತೆಂಗಿನಕಾಯಿ ಹರಕೆ ಕೊಟ್ಕೊಂಡ್ರೆ ಒಂದು ತೆಂಗಿನಕಾಯಿ ಹರಕೆ ಕೊಟ್ಕೊಂಡ್ರೆ 5 ಮಂಗಳವಾರನೋ 5 ಶುಕ್ರವಾರನೋ ಆ ಥರ ಬರಬೇಕಂತೆ. ಒಟ್ನಲ್ಲಿ ಹೇಳ್ತಾರೆ ಅವರು ಇಷ್ಟು ಬನ್ನಿ ಅಂತ ಅಂದು, ಆ ಥರದಕ್ಕೆ ಹೋಗ್ಬೇಕಂತೆ. ನಮ್ಮ ಚಿಂಟುಗಂತೂ ಸಾಕಾಗಿ ಹೋಗಿತ್ತು ಅಷ್ಟೊತ್ತಿಗೆ. ಅವನು ತೆಂಗಿನಕಾಯಿ ಚೀಲ ಬೇರೆ ಹಿಡ್ಕೊಂಡು ಓಡಾಡ್ತಾ ಇದ್ದ ಅವನೇನೇನೆ. ನೋಡಿ, ತಾಯಿ ದರ್ಶನಕ್ಕೆ ಒಬ್ಬೊಬ್ರು ಕಾಲು ನೋವು ಇದ್ರೂ ಹಂಗೆ ಬರ್ತಿದ್ರು. ಇನ್ನೊಬ್ರು ಪಾಪ ಆಂಟಿ ಕೂತ್ಕೊಂಡೆಲ್ಲ ಬರ್ತಿದ್ರು. ಎಷ್ಟೊತ್ತು ಅಂತ ನಿಂತ್ಕೊತೀರ, ನಮಗೆ ಹೆಂಗಾಗಿರೋರಿಗೆ ಕಾಲನ್ನೆಲ್ಲ ನೋವು ಬರ್ತಾಯಿತ್ತು. ಸೊ ಇನ್ನು ಪಾಪ ಅವರು ತಳ್ಳಾಡ್ಕೊಂಡ್ರು ಇದ್ರೂ ಅಡ್ಜಸ್ಟ್ ಮಾಡಿಕೊಂಡು ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಡು ಎಷ್ಟೊಂದು ಜನ ಬಂದಿರೋರು. ಅವರಪ್ಪ ಬುಜ್ಜಿ ನೋಡ್ಕೊಳ್ಳೋಷ್ಟ್ರೊಳಗೆ ಅವ್ರಿಗೂ ಸಾಕಾಗೋಯ್ತು. ನೋಡಿ ಕ್ಯೂ ನೋಡಿ ಎಷ್ಟೊಂದು ಐತೆ. ಈ ಥರದ್ದು ಈ ಕಡೆ ಇದು ಒಂಥರ ಆದರೆ ಇನ್ನೊಂದು ಇವಾಗ ಗ್ಯಾಪಲ್ಲಿ ಏನಾದರೂ ಒಂಚೂರು ಒಂದು 2 ನಿಮಿಷ ಸೈಡ್ಗೆ ಹೋಗ್ಬಿಟ್ರೆ ಮುಗೀತು. ಒಂದು 10-15 ಜನ ಮುಂದೆ ತೂರ್ಬಿಡ್ತಾರೆ ಹಂಗೇನೇ ಲೇಟಾಗುತ್ತೆ ಅಂದ್ಕೊಂಡು. ಈ ಥರದ್ದು 1 ಕ್ಯೂ ಅಲ್ಲ 2 ಕ್ಯೂ ಅಲ್ಲ, ಈ ಥರದ್ದು ಒಂದು 5-6 ಕ್ಯೂ ಇದೆ. ಒಂದರಲ್ಲಿ ಒಂದು ಬಾಕ್ಸ್ ಥರ ಮಾಡ್ತವ್ರೆ. ತಿರುಪತಿಲಿ ಇರುತ್ತಲ್ವ ಆ ಥರದ್ದೇ ಬಾಕ್ಸು. ಬಟ್ ಇಲ್ಲಿ ಕ್ಯೂ ನಿಂತ್ಕೊಳ್ಳೇಬೇಕಿಲ್ಲ, ಅಲ್ಲಾದರೆ ಕೂತ್ಕೋತಾರೆ. ಇಲ್ಲಿ ನಿಂತ್ಕೊಂಡೇ ಹೋಗ್ಬೇಕು. ಎನಿ ಟೈಮ್ ವಾಕ್ ಮಾಡ್ತಾ ಇರಬೇಕು, ಕೂರಂಗೂ ಇಲ್ಲ. ನನ್ನ ಮಗಳು ಸ್ವಲ್ಪ ಹೊತ್ತು ಇಳಿಯೋದು, ಸ್ವಲ್ಪ ಹೊತ್ತು ಹತ್ತೋದು, ಆ ಥರ ಮಾಡ್ಕೊಂಡು ಲಾಸ್ಟು ಕೊನೆಗೂ ಹೆಗಲ ಮೇಲೂ ಕೂತ್ಕೊಂಡ್ಬಿಟ್ಲು ಅವ್ರ ಅಪ್ಪನ ಮೇಲೆ. ಅಲ್ಲೇ ಒಂದಿಬ್ಬರು ಪರಿಚಯ ಆದರು, ಅಕ್ಕಂದರು ಹಂಗೇನೇ. ಅವ್ರನ್ನ ಮಾತಾಡಿಸ್ಕೊಂಡು ಈ ಬುಜ್ಜಿನೂ ಮಾತಾಡಿಸ್ತಾ ಇದ್ರು. ಒಂದು ಪಾಪ ಪರಿಚಯ ಆಯಿತು ಅಲ್ಲೇನೇನೆ ಒಳಗಡಿಕೆ. ಒಬ್ಬೊಬ್ಬರೇ ಹೆಂಗೆ ಪರಿಚಯ ಆಗ್ತಾ ಸುಮ್ಮನೆ ಹೆಂಗೆ ಕಳಿಯೋದು 2 ಅವರು 3 ಅವರು ಹೆಂಗೋ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಹಂಗೇನೇನೆ. ಅವನು ಕೈ ನೋವು ಬಂತು ಅಂತ ತೆಂಗಿನಕಾಯಿನೆಲ್ಲ ಇವಳೇ ಹಿಡ್ಕೊಂಡ್ಲು ಸ್ವಲ್ಪ ಹೊತ್ತು. ಲಾಸ್ಟಿಗೆ ತೆಂಗಿನಕಾಯಿನೂ ತಿಂದಾಕ್ಬಿಟ್ರು. ಒಂದು ಚಿಕ್ಕ ಪೀಸ್ ಮೇಲೆ ಇದಿರುತ್ತಲ್ವ ಅದನ್ನು ತಿಂದಾಕಿದ್ರು. ಇನ್ನು ಕ್ಯೂ ಅಲ್ಲಿ ನನಗೆ ಗೊತ್ತಿಲ್ಲ, ಬಟ್ ಈ ಥರ ಕ್ಯೂ ಇರುತ್ತೆ ಅಂತ ಗೊತ್ತಿದ್ದಿರಲಿಲ್ಲ ನನಗಂತೂ. ನಾನು ಯಾವಾಗಾದ್ರೂ ಒಂಚೂರು ಹಣ್ಣು, ಬಿಸ್ಕೆಟು, ನೀರು, ವಾಟರ್ ಬಾಟ್ಲು ಅಂತ ಕ್ಯಾರಿ ಮಾಡ್ತೀನಿ, ಮಕ್ಕಳಿರ್ತಾರಲ್ವ ಅಂತ ಅಂದ್ಕೊಂಡು. ಅದೇ ಹೆಲ್ಪ್ ಆಯಿತು. ಕ್ಯೂ ಅಲ್ಲಿ 3 ಅವರ್ ಕ್ಯೂ ನಿಂತಿದ್ವಿ. ಆರೆಂಜು, ಬನಾನಾ ಅದು ಇದು ಎತ್ಕೊಂಡು ಹೋಗಿರೋದೆಲ್ಲನೂ ಖಾಲಿ ಆಯಿತು. ಆವಾಗ ಸ್ವಲ್ಪ ಸುಮ್ಮನಾದ್ಲು ನನ್ನ ಮಗಳು. ಅಂತೂ ಇಂತೂ ಗರ್ಭಗುಡಿ ದರ್ಶನಕ್ಕೆ ಬಂದ್ವಿ. 3 ಅವರ್ ಏನೋ ನಿಂತ್ಕೊಂಡ್ಬಿಟ್ಟು 3 ಅವರ್ ನಿಂತ್ಕೊಂಡು ಗರ್ಭದ ಗುಡಿ ದರ್ಶನಕ್ಕೆ ಬಂದ್ವಿ. ಬಂದಮೇಲೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಸೊ ಹೊರಗಡೆಗಷ್ಟೇ ವೀಡಿಯೋ ಮಾಡ್ಕೊಂಡೆ. ನೆಕ್ಸ್ಟು ಅರ್ಚನೆ ಮಾಡಿಸ್ಕೊಂಡು ಮುಂದೆ ಹೋದ್ವಿ. ಮುಂದೆ ಹೋಗಿ ಮಂಗಳಾರತಿ ಎಲ್ಲ ತೊಗೊಂಡು ಗರ್ಭಗುಡಿ ಅರ್ಚನೆ ಮಾಡಿಸ್ಕೊಂಡು ಕಾಣಿಸುತ್ತೆ ಅಂತ ಟ್ರೈ ಇನ್ನು ಗರ್ಭಗುಡಿ ಸೈಡ್ಗಿರೋ ಚಾಮುಂಡೇಶ್ವರಿ ಚಕ್ರಕ್ಕೆ ಕುಂಕುಮಾರ್ಚನೆ ಮಾಡಿಸಿ ಎಲ್ಲ ಹೊರಟ್ವಿ ಒಳಗಡೆಗೆ. ನೆಕ್ಸ್ಟು ಗರ್ಭಗುಡಿ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಹೊರಗಡೆಗೆ ಬಂದೆ. ಸೊ ಬರ್ತಿದ್ದಂಗೆನೇ ಫುಲ್ಲು ಆವಾಗ ಸ್ಟ್ಯಾಚು ಇತ್ತಲ್ವ ಚಾಮುಂಡೇಶ್ವರಿದು, ಅಲ್ಲಿ ಅಲೋ ಕೊಡ್ತಾರೆ ನಮ್ಗೆ. ಆವಾಗ ಹೊರಗಡೆಗೆ ಅಲ್ಲಿಂದ ಡೈರೆಕ್ಟಾಗಿ ಬಂದರೆ ಸೀದಾ ಸ್ಟ್ಯಾಚು ಹತ್ರಕ್ಕಷ್ಟೇ ಹೋಗಬೇಕು. ಗರ್ಭಗುಡಿ ದರ್ಶನ ಮಾಡಬೇಕು ಅಂತಂದರೆ
ಹಿಂಗೆ ಕ್ಯೂವಿಂದ ಬಂದ್ಬಿಟ್ಟು ಬರಬೇಕು. ಅಲ್ಲಿಂದ ಹೊರಗಡೆ ಬಂದ ತಕ್ಷಣನೇ ಒಂದು ಆಂಜನೇಯನ ಮೂರ್ತಿ ಇದೆ. ಅದಕ್ಕೆ ₹1 ಕಾಯಿನ್ ಅಂಟಿಸ್ಬಿಟ್ಟು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕೇಳ್ಕೊಂಡ್ರೆ ಅಂಟಿಸ್ಕೊಂಡ್ರೆ ಅಂದ್ಕೊಂಡಿದ್ದಾಗುತ್ತಂತೆ. ಸೊ ಕೆಳಗೆ ಬಿದ್ದರೆ ಆಗಲ್ವಂತೆ ಏನೋ ಅಂತ ಹೇಳಿದ್ರು. ನಾವಂತೂ ಟ್ರೈ ಮಾಡಲಿಲ್ಲ. ಸೊ ಟ್ರೈ ಮಾಡೋರು ಮಾಡಿರಿ. ನೆಕ್ಸ್ಟು ಮಕ್ಕಳಿಗೆ ತಾಯ್ತ ಹಾಕ್ಸ್ಕೊಂಡ್ಬಿಟ್ಟು ಮುಂದೆ ಹೋಗ್ತಿದ್ವಿ. ತೀರ್ಥ ಕೊಟ್ಟರು, ನೆಕ್ಸ್ಟ್ ಕುಂಕುಮನೂ ಕೊಟ್ಟರು ಅಲ್ಲೇನೇ. ಇನ್ನು ನನ್ನ ಮಗಳಿಗೆ ತಾಯ್ತ ಹಾಕ್ಸ್ಕೋಬೇಕಂದ್ರೆ ಮನೆಗೆ ಬೇಕು ಅಂತಂದರೆ ಮನೆಗೆ ಮಂತ್ರಿಸ್ಬಿಟ್ಟು ತಾಯ್ತನೆಲ್ಲ ಕೊಡ್ತಾರೆ. ನಾನಲ್ಲ ಇನ್ನೇನು ಇಬ್ಬರನ್ನೂ ಕರ್ಕೊಂಡೋಗಿದ್ನಲ್ಲ ಅಂದ್ಕೊಂಡು ಇಬ್ರಿಗೂ ಹಾಕಿಸ್ದೆ, ನನ್ನ ಮಗನಿಗೂ ಮತ್ತು ನನ್ನ ಮಗಳಿಗೆ. ಎಷ್ಟು ನೀಟಾಗಿ ಕಟ್ಟಿಸ್ಕೋತಾರೆ. ಇಲ್ಲಾದರೆ ನಮ್ಮ ಜೊತೆನಾದರೆ ಏನೂ ಮಾಡಿಸ್ಕೊಳ್ಳಲ್ಲ. ಹಠ ಮಾಡೋದು ಬಿಡಬೇಕು ಅಂತ ತಾಯ್ತ ಕಟ್ಟಿಸ್ತೀವಿ. ಇವ್ರು ಏನು ಮಾಡಿದ್ರು ಬಿಡಲ್ಲ ಅದನ್ನು. ಇವಳು ಅಪ್ಪನ ಮಗಳು. ಇವಳು ತಾಯ್ತ ಹಾಕ್ಸಿದ್ರು ಅಷ್ಟೇ, ಏನು ಹಾಕ್ಸಿದ್ರು ಅಷ್ಟೇ. ಅವರು ಸ್ವಾಮಿಯವರು ಕೇಳ್ತಿದ್ರು ನಿನ್ನ ಹೆಸರೇನು ಅಂತ. ಅವಾಗ ಹೇಳ್ತಿದ್ಲು ಇವಳು ಸಮೃದ್ಧಿ ಅಂತ. ಸೊ ನೆಕ್ಸ್ಟು ತಾಯ್ತ ಎಲ್ಲ ಹಾಕಿಸ್ಕೊಂಡ್ಬಿಟ್ಟು ತೀರ್ಥ ಇಸ್ಕೊಂಡು ಕುಂಕುಮನೂ ಇಸ್ಕೊಂಡು ನೆಕ್ಸ್ಟು ಹಿಂದೆಗಡೆ ಹಂಗೆ ಅಂದರೆ ಸ್ಟ್ಯಾಚು ಹತ್ರ ಬರಬೇಕು ಅಂತಂದರೆ ಬ್ಯಾಕ್ ಗೇಟಿಂದ ಮತ್ತು ವಾಪಸ್ಸು ಒಂದು ರೌಂಡ್ ಹಾಕೊಂಡು ಬರಬೇಕು. ದರ್ಶನಕ್ಕೆ ಏನೋ ಗರ್ಭಗುಡಿ ದರ್ಶನಕ್ಕೆ ಹೋಗಿರ್ತೀವಿ ಅಲ್ವಾ, ಆ ಕಡೆಯಿಂದ ಬಂದರೆ ಹಿಂಗೆ ಸುತ್ತಾಕೊಂಡು ಬಂದು ಮುಂದೆ ಸ್ಟ್ಯಾಚು ಹತ್ರ ಬರ್ತೀವಿ. ಆವಾಗ ಹಿಂದ್ಗಡಿಕೆನೇ ದಾಸೋಹದ ವ್ಯವಸ್ಥೆ ಎಲ್ಲ ಹಿಂದ್ಗಡಿಕೆ ಇದೆ. ಒಂದು ದಿನಕ್ಕೆ ಬಂದುಬಿಟ್ಟು 2,000 ಆಗುತ್ತಂತೆ. ಸಹಾಯ ಮಾಡೋರು ಮಾಡಿ. ದರ್ಶನ ಮುಗಿಸ್ಕೊಂಡು ಬ್ಯಾಕ್ ಗೇಟಿಂದ ಬಂದರೆ ಅಲ್ಲೊಂದು ಬೋರ್ಡ್ ಹಾಕಿದ್ರು, ತಡೆ ಹೊಡೆಯೋ ಸ್ಥಳ ಅಂತ. ಹಂಗೆ ಜಾಸ್ತಿ ಜನನೂ ಹೋಗ್ತಾಯಿದ್ರು ಹಂಗೇನೆ. ಸೊ ಏನು ಅಂತ ಕೇಳ್ಕೊಂಬರೋಣ ಅಂತ ಹೋದರೆ ಎಲ್ಲರೂ ತೆಂಗಿನಕಾಯಿ ಹಿಡ್ಕೊಂಡು ಎಲ್ಲ ಆ ಕಡೆಗೆ ಹೋಗ್ತಾಯಿದ್ರು ಅಲ್ವಾ. ಅದಕ್ಕೆ ಕೇಳ್ಕೊಂಬರೋಣ ಅಂತ ಹೋದೆ ನಾನು. ಅಂಕಲ್ ಏನು ಅಂತ ಕೇಳಿದೆ. ಸೊ ಅಂಕಲ್ ಏನು ಹೇಳ್ತಾರೆ ನೀವೇ ಕೇಳಿ. ಸೊ ಕೇಳ್ಕೊಂಡ್ಮೇಲೆ ನಮ್ಮ ಮನೆಯವ್ರಿಗೂ ದೃಷ್ಟಿ ತೆಗ್ಸಿದ್ರೆ ಆಯಿತು ಅಂತ ಅಂದ್ಕೊಂಡು ತಾಳೆ ಸಾಮಾನು ತರೋಣ ಅಂತ ಹೋದ್ವಿ. ಸೊ ಅಲ್ಲೋದ್ರೆ ತಾಳೆ ಸಾಮಾನು ತೊಗೊಳಕ್ಕೆ ಮತ್ತು ಹರಕೆ ಕಟ್ಟೋದಕ್ಕೂ ಇನ್ನೊಂದು ಪಿಂದು ದೃಷ್ಟಿ ತೆಗ್ದಾಕೋದಕ್ಕೂ ಸಪ್ರೇಟ್ ಕ್ಯೂ ಇದೆ. ಅಲ್ಲಿ ಕ್ಯೂವಲ್ಲೇ ಒಂದು 100 ಜನ ನಿಂತಿದ್ದಾರೆ. ಸೊ ಕ್ಯೂವಲ್ಲೆಲ್ಲ ನಾವು ಸೈಡಿಂದ ಹೋಗ್ಬಿಟ್ಟಿದ್ವಿ. ಈ ಕಡೆಯಿಂದ ಆಪೋಸಿಟಾಗಿ ಬರ್ತಿದ್ರಲ್ಲ, ನಾವು ಹಿಂಗೆ ಆಪೋಸಿಟಾಗಿ ಹೋಗಿದ್ವಿ. ಸೊ ಅಲ್ಲೇ ಅಕ್ಕನ ಕೇಳ್ಕೊಂಡ್ಬಿಟ್ಟು ಅಲ್ಲಿ ಕ್ಯೂಗೆ ನಿಂತ್ಕೊಂಡ್ರೆ ಮತ್ತೆ ಅರ್ಧ ಗಂಟೆ ಆಗ್ತಿತ್ತು. ಒಬ್ಬ ಅಕ್ಕನ ಕೇಳ್ಕೊಂಡು ಅಕ್ಕನೇ ತಂದು ಕೊಡ್ತು, ಅದು ಟೋಕನ್ ವೈಸು. ಟೋಕನ್ ತೊಗೊಂಡ್ಬಿಟ್ಟು ತಡೆ ಸಾಮಾನೆಲ್ಲ ತೊಗೊಂಡು ನೆಕ್ಸ್ಟು ಹೋದ್ವಿ. ಸೊ ನೆಕ್ಸ್ಟ್ ಹೋದ್ರು ನಮ್ಮ ಮನೆಯವರು.
ಎಲ್ಲ ಮುಗಿಸ್ಕೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಅವ್ರ ಹತ್ರ ಕೊಡ್ತಾರೆ. ತೆಗೆಸ್ಕೊಳ್ಳೋರು ಯಾರು ಏನು ದೃಷ್ಟಿ ತೆಗೆಸ್ಕೊತಾರೋ ಅವರಷ್ಟೇ ಒಳಗಡೆಗೆ ಹೋಗ್ಬೇಕಂತೆ. ಅವರಷ್ಟೇ ಒಳಗಡೆಗೆ ಹೋಗಿ ಆ ಥರ ನಿವುಳಿಸ್ಬಿಟ್ಟು ಎಲ್ಲನೂ ತೆಂಗಿನಕಾಯಿ ಮತ್ತು ನಿಂಬೆಹಣ್ಣು ಅದ್ರ ಮೇಲೆ ಏನೋ ಇನ್ನೊಂದೇನೋ ಇಡ್ತಾರೆ. ಇಟ್ಬಿಟ್ಟು ಹೊಡೆದ್ಬಿಟ್ಟು ಅವ್ರಿಗೆ ಊದುಬತ್ತಿ ಹಚ್ಬಿಟ್ಟು ಕಳಿಸ್ಕೊಟ್ಟು ಆ ಕಡೆಯಿಂದ ಬರಬೇಕು ಅವ್ರು ಹೊರಗಡೆಗೆ ಸೈಡಿಂದ. ಮುಗಿಸ್ಕೊಂಡು ಬಂದರು ನಮ್ಮ ಮನೆಯವ್ರೂ. ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಬಂದಾದಮೇಲೆ ಇಲ್ಲಿ ಪೌರ್ಣಮಿ ಬೇರೆ ಅಲ್ವಾ, ಅದಕ್ಕೆ ಅದೇನೋ ಉಪ್ಪಿನ ದೃಷ್ಟಿ ಏನೇನೋ ತೆಗಿತಾರಂತೆ. ಮತ್ತು ಕರ್ಪೂರ ಹಚ್ಚೋರು ಕರ್ಪೂರ ಹಚ್ತಾರೆ, ನಿಂಬೆಹಣ್ಣಿನ ಆರತಿ ಎಲ್ಲ ಮಾಡ್ತಿದ್ರು, ಮತ್ತು ಬೆಲ್ಲದ ಆರತಿ ಸುತ್ತ ತಂತಿ ಥರ ಎಲ್ಲ ಮಾಡಾಕವ್ರೆ. ಅದ್ರ ಸುತ್ತನೂ ಬರೀ ತೆಂಗಿನಕಾಯಿನೇ, ಅಂದರೆ ಸ್ಟ್ಯಾಚು ಸುತ್ತ ಏನು ಪ್ರೊಟೆಕ್ಷನ್ಗೆ ಮಾಡಿರ್ತಾರಲ್ವ ಅದ್ರ ಸುತ್ತನೂ ಬರೀ ತೆಂಗಿನಕಾಯಿ ಹರಕೆಕಾಯಿದೇ ಐತೆ ಆಲ್ಮೋಸ್ಟ್ ಆಲು. ಸುತ್ತನೂ ಅದೇ ಇತ್ತು. ಸೊ ನೆಕ್ಸ್ಟು ATM ಫೆಸಿಲಿಟಿನೂ ಇದೆ ಅಲ್ಲೇನೇ, ಅಂದರೆ ಚಾಮುಂಡೇಶ್ವರಿ ದರ್ಶನದ ಒಳಗಡೆಗೆ ಹೋಗ್ತೀವಲ್ವ ಅಲ್ಲೇ ATM ಫೆಸಿಲಿಟಿನೂ ಇದೆ. ಅಲ್ಲೇ ಮುಂದೆಗಡೆಗೇನೆ ಸ್ಟ್ಯಾಚು ಕಾಣಿಸುತ್ತಲ್ವ ಅದ್ರ ಮುಂದೆಗಡೆ ಕೌಂಟ್ರಿಗೂ ಆಪೋಸಿಟ್ಟೇ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಒಂಚೂರು ವೀಡಿಯೋನೂ ಮಾಡಿಕೊಂಡು ನಾವೂ. ಸೊ ನೆಕ್ಸ್ಟು ಇದಾದಮೇಲೆ ಕ್ಯೂಗೆ ನಿಂತ್ಕೊಂಡಿದ್ದು ನಾವು. ಇದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಬರೋಷ್ಟರೊಳಗೆ ಇನ್ನೆಷ್ಟೊತ್ತಾಗುತ್ತೋ ಅಂದ್ಕೊಂಡು ಗೊತ್ತಿರಲಿಲ್ವಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ಕ್ಯೂಗೆ ನಿಂತ್ಕೊಂಡ್ವಿ. ಕ್ಯೂಗೆ ನಿಂತ್ಕೊಂಡು ದರ್ಶನ ಮಾಡ್ಕೊಂಬರೋಷ್ಟರೊಳಗೆ ಒಂದು 3:30-4 ಗಂಟೆ ಆಗಿತ್ತು. ಸೊ ಮುಗಿಸ್ಕೊಂಡು ಅದೂನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವ್ರೆ ಅಮ್ಮವರು. ಇಲ್ಲಿ ಕೆಳಗಡೆ ಡೌನಿಂದ ಮೆಟ್ಲತ್ತವರೆಗೂ ಅಷ್ಟೇ ವೀಡಿಯೋ ಮಾಡ್ಕೋಬೇಕು ಅಂತೆ. ಅಂದರೆ ಮೆಟ್ಲಿದ್ದಾವೆ ಅಲ್ಲ ಒಂಚೂರು ಜಾಸ್ತಿ, ಆ ಮೆಟ್ಲಿಂದ ವೀಡಿಯೋ ಅಲೋ ಇಲ್ಲ ಅಂತ ಬೇರೆ ಹೇಳ್ತಿದ್ರು. ಅದಕ್ಕೆ ನಾನು ಇಲ್ಲಿಂದನೇ ಮಾಡಿಕೊಂಡೆ. ಬಟ್ ಅಲ್ಲಿ ನೋಡಿ ಹರಕೆಕಾಯಿನೆಲ್ಲ ಎಷ್ಟೊಂದು ಜನ ಕಟ್ಟಿದ್ರು ಹೋಗೋವಾಗಲೇ. ಈ ಕಡೆ ಹರಕೆಕಾಯಿ ಕಟ್ಟವ್ರೆ. ಅದು ಎಷ್ಟು ಜನ ನಿಂತಿದ್ರು ಅಂದರೆ ನೋಡ್ರಿ ಕ್ಯೂಗೆಲ್ಲನೂ ಅಷ್ಟೊಂದು ಜನ ನಿಂತಿದ್ರು. ಮತ್ತು ಹಿಂದೆಗಡೆ ತಿರುಗಿದ್ರೆ ಮುಂದೆಗಡೆಗೆ ಎಷ್ಟೈತೋ ಕ್ಯೂ ಹಿಂದೆಗಡೆಯಿಂದ ಅಷ್ಟು ಕ್ಯೂ ಇತ್ತು. ನಾವಿಷ್ಟೊತ್ತಿಗೆ ಬರೋಷ್ಟವಾಗಲೇ 2:30-3 ಗಂಟೆ ಆಗಿತ್ತು. ಇದು ಮಧ್ಯಕ್ಕೆ ಕಾಣಿಸುತ್ತಲ್ವ ನೀರು ಮೆಟ್ಲಿಂದ, ಲೈಟಿಂಗ್ಸ್ ಎಲ್ಲ ಹಾಕ್ತಾರಲ್ವ ರಾತ್ರಿ ಟೈಮಲ್ಲಿ, ಆ ನೀರದು ನೋಡಿ ಎಷ್ಟು ಚೆನ್ನಾಗೈತೆ. ಮೆಟ್ಲು ಸ್ಟಾರ್ಟಿಂಗಿಂದನೇ ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಅಲ್ಲಿ ಮೈಕಲ್ಲಿ ಕೂಗು ಹೇಳೋರೆಲ್ಲನೂ ಹಂಗೆ ಹೇಳ್ತಿದ್ರು, ವೀಡಿಯೋ ಮಾಡಬೇಡ್ರಿ, ಟೈಮ್ ಆಗುತ್ತೆ, ಮುಂದೆ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಮುಂದೆ ಬನ್ನಿ ಅಂತ. ಸೊ ನಾನು ನಿಮಗೆಲ್ಲ ತೋರಿಸ್ಬೇಕಿತ್ತಲ್ವಾ, ಅದಕ್ಕೆ ಅಲ್ಲೊಬ್ಬರು ಪೊಲೀಸ್ ಅಂಕಲ್ ನಿಂತಿದ್ರು. ಅವ್ರು ಪರ್ಮಿಷನ್ ತೊಗೊಂಡು ಕೇಳ್ತಾರೆ. ಅವ್ರು ಫಸ್ಟು ಏನಕ್ಕಮ್ಮ ವೀಡಿಯೋ ಮಾಡ್ತಿದ್ದೀಯ ಅಂತಂದಂತ ಕೇಳಿದಾಗ ಯೂಟ್ಯೂಬ್ಗೆ ಅಂಕಲ್ ಅಂತ ಹೇಳಿದೆ ನಾನು. ಸೊ ಆವಾಗ ಸರಿ ಮಾಡ್ಕೊಳ್ಳಮ್ಮ, ಜಾಸ್ತಿ ಹೊತ್ತು ಹಿಂಗೆ ಸ್ಟಿಕ್ ಇಟ್ಕೊಂಡು ನಿಂತ್ಕೋಬೇಡ, ಇನ್ನೊಬ್ರಿಗೆ ಪ್ರಾಬ್ಲಮ್ ಮಾಡಬೇಡ ಅಂತ ಹೇಳಿದ್ರು. ಸರಿ ಅಂಕಲ್ ಅಂತ ಹೇಳ್ಬಿಟ್ಟು ಅಲ್ಲೇ ಫ್ರಂಟ್ವರೆಗೂ ಹೋಗೋವಾಗ ಪರ್ಮಿಷನ್ ಕೊಟ್ಟರು ಅಂಕಲು. ಸೊ ಮುಂದೇನು ಇಲ್ಲಿವರೆಗೂ ವೀಡಿಯೋ ಮಾಡಿಕೊಂಡೆ. ಸೊ ಇನ್ನೂ ಕಂಟಿನ್ಯೂಯೇಷನ್ ಆಗಿದೆ, ಮಿಸ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಪಾರ್ಟ್ 2ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.